ಕರ್ನಾಟಕ ಆಹಾರ ಇಲಾಖೆಯಲ್ಲಿ 10ನೇ 12ನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ಇಲಾಖೆ ಹೆಸರು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಲ್ಲಿ ನೇಮಕಾತಿ ನಡೆಯಲಿದ್ದು, ಒಟ್ಟು ಇಲ್ಲಿ 11 ಹುದ್ದೆ ಖಾಲಿ ಇದೆ. ಹುದ್ದೆಗಳ ಹೆಸರು ಸಹಾಯಕ ನಿರ್ದೇಶಕ ಮತ್ತು ಆಡಳಿತ ಅಧಿಕಾರಿ ಹುದ್ದೆಗಳಾಗಿದ್ದು, ಉದ್ಯೋಗದ ಸ್ಥಳ ಭಾರತಾದ್ಯಂತ ಇರುತ್ತದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಹುದ್ದೆಗಳ ವಿವರ: ಸಹಾಯಕ ನಿರ್ದೇಶಕ 5 ಹುದ್ದೆ, ಆಡಳಿತ ಅಧಿಕಾರಿ 6 ಹುದ್ದೆ ಖಾಲಿ ಇದೆ. ಸಂಬಳದ ವಿವರ: ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 47,600 ರಿಂದ 1,77,500 ರೂಪಾಯಿವರೆಗೂ ಸಂಬಳ ನೀಡಲಾಗುವುದು. ವಯೋಮಿತಿ: ಗರಿಷ್ಠ 56 ವರ್ಷದ ಒಳಗಿನ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಶೈಕ್ಷಣಿಕ ಅರ್ಹತೆ: ಸಹಾಯಕ ನಿರ್ದೇಶಕ ಇದಕ್ಕೆ ಪದವಿ, MBA ಕಾನೂನಿನಲ್ಲಿ ಪದವಿ, ಆಡಳಿತಾಧಿಕಾರಿ ಇದಕ್ಕೆ ಪದವಿ ಅಥವಾ ಸ್ನಾತಕೋತ್ತರ ಪದವಿ, MBA CA CS ICWA ಆಗಿರಬೇಕು. ಆಯ್ಕೆ ವಿಧಾನ: ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಪ್ರಮುಖ ದಿನಾಂಕಗಳು: ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಜುಲೈ 1, 2024 ರಿಂದ ಕೊನೆಯ ದಿನಾಂಕ ಜುಲೈ 14, 2024. ಅರ್ಜಿಯ ಹಾರ್ಡ್ ಪ್ರತಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 29, 2024. ಈಗ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂತ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಅರ್ಜಿಯ ಹಾರ್ಡ್ ಕಾಪಿ ಕಳಿಸುವ ವಿಧಾನ: ಸಹಾಯಕ ನಿರ್ದೇಶಕರು ನೇಮಕಾತಿ, FSSAI ಪ್ರಧಾನ ಕಚೇರಿ, 3ನೇ ಮಹಡಿ, MD ಭವನ, ಕೊಟ್ಲಾ ರಸ್ತೆ, ನವದೆಹಲಿ 110002. ಈ ಒಂದು ಅಡ್ರೆಸ್ಸಿಗೆ ನಿಮ್ಮ ಒಂದು ಹಾರ್ಡ್ ಕಾಪಿಯನ್ನು ನೀವು ಸಲ್ಲಿಸುವುದು. ನೋಡಿ, ನೋಟಿಫಿಕೇಷನಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ FSSAIನಲ್ಲಿ ನೇಮಕಾತಿ ನಡೆಯಲಿದೆ. ಇಲ್ಲಿ ಅವರು ತಿಳಿಸಿದ ಪ್ರಕಾರ ನಿಮಗೆ ಕರ್ತವ್ಯದ ಸ್ಥಳ: ಎನಿವೇರ್ ಇನ್ ಇಂಡಿಯಾ ವೇರ್ FSSAI ಆಫೀಸ್ ಲೊಕೇಟೆಡ್, ಅಂದರೆ ಯಾವ ಸ್ಥಳದಲ್ಲಿ ಈ ಒಂದು ಆಫೀಸ್ ಇದೆ ಅಲ್ಲಿ ನಿಮಗೆ ಕರ್ತವ್ಯವನ್ನು ನಿರ್ವಹಿಸಬೇಕಂತ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಇಲ್ಲಿ ನೀಡಿರುವ ವೆಬ್ಸೈಟ್ www.fssai.gov.in ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೂಡ ಕೇಳಬಹುದು.